ಸಾಹಿತ್ಯಾಸಕ್ತ ಮನಸ್ಸುಗಳಿವು. ಕಟ್ಟುವ ಕವಿ ಸತೀಶ್ ಕುಲಕರ್ಣಿಯವರ ಮನಸ್ಸಿನಿಂದ ಮನಸ್ಸಿಗೆ ಸೇತು ಆಗುವ ಮಾತು ಆಗುವ ಮನಸ್ಸುಳ್ಳ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಂಥ ಹಿರಿಯ ಸಾಹಿತಿಗಳು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ವಿಜಯಕುಮಾರ್ ಮುದಕಣ್ಣ ಅವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಸತೀಶ್ ಕುಲಕರ್ಣಿ ಹಿರಿಯ ಸಾಹಿತಿಗಳು ಹಾವೇರಿಯಲ್ಲಿ, ಅವರ ಸ್ನೇಹಿತರು ನನ್ನ ಆತ್ಮೀಯ ಸಹೋದರ ಶ್ರೀ ಸರ್ಜು ಕಾಟ್ಕರ್, ಡಾಕ್ಟರ್ ಸರ್ಜು ಕಾಟ್ಕರ್ ಅವರೇ, ಲಿಂಗಯ್ಯ ಬಿ ಹಿರೇಮಠ ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಶ್ರೀ ಬಸವರಾಜ್ ಶಿವಣ್ಣನವರೇ, ಶ್ರೀ ನೆಹರು ಓಲೇಕರ್ ಅವರೇ, ಪ್ರೊಫೆಸರ್ ವಿರೂಪಾಕ್ಷಪ್ಪ ಕೋರಗಲ್ ಅವರೇ, ಡಾಕ್ಟರ್ ಶಿವಾನಂದ ಕೆಳಗಿನ ಮನೆಯವರೇ, ಶ್ರೀ ಪ್ರಕಾಶ್ ಶೆಟ್ಟಿ ಅವರೇ, ಶ್ರೀ ಪವನ್ ದೇಸಾಯಿ ಅವರೇ, ಶ್ರೀ ಕುಂ ವೀರಭದ್ರಪ್ಪ ಅವರೇ, ಹಾಗೂ ಶ್ರೀ ವೈ ಬಿ ಆಲದಕಟ್ಟಿಯವರೇ, ಶ್ರೀ ಸಿ ಚನ್ನಬಸವಣ್ಣ ಅವರೇ, ಶ್ರೀ ಅಲ್ಲಮಪ್ರಭು ಬೆಟ್ಟದೂರವರೇ, ಹಾಗೆ ಶ್ರೀ ಮಾರುತಿ ಶಿಡ್ಲಾಪುರ ಅವರು, ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಕಟ್ಟುವ ಕವಿ ಅನ್ನುವಂಥದ್ದು ಸತೀಶ್ ಕುಲಕರ್ಣಿಯವರ ಅನ್ವರ್ಥನಾಮ ಅನ್ನುವ ಹಾಗೆ ಆಗಿದೆ. ಕಟ್ಟತ್ತೇವ ನಾವು ಅನ್ನುವ ಸಾಲುಗಳು ಬಂಡಾಯದ ಒಂದು ಘೋಷವಾಕ್ಯ ಇದೆ, ಅದರ ಜೊತೆಗೆ ಇದೂ ಒಂದು ಘೋಷವಾಕ್ಯ ಅನ್ನೋ ಹಾಗೆ ಆ ಹಾಡು ಜನಪ್ರಿಯ ಆಗಿರುವಂಥದ್ದು. ಎಲ್ಲ ರೀತಿಯ ಕ್ರಾಂತಿಗೂ ಒಂದು ಕ್ರಾಂತಿ ಗೀತೆಯಾಗಿ ಎಲ್ಲ ಸಮಾರಂಭಗಳಲ್ಲೂ ಕೂಡ ಕ್ರಾಂತಿ ಗೀತೆಯಾಗಿ ಹಾಡುವಂಥ ಹಾಡು. ಜೊತೆಗೆ ಇನ್ನೊಂದು ಸಾಲು ಅಲ್ಲಮಪ್ರಭು ಬೆಟ್ಟದೂರವ್ರದ್ದು, ಕೆಡಹಬಲ್ಲರು ಅವರು ಕಟ್ಟಬಲ್ಲೆವು ನಾವು ಅಂತನ್ನುವಂಥದ್ದು. ಒಬ್ಬ ಪ್ರಗತಿಪರ ವ್ಯಕ್ತಿಗೆ ಕಟ್ಟುವುದು ಗೊತ್ತಿರಬೇಕು, ಕೆಡಹುವುದೂ ಗೊತ್ತಿರಬೇಕು. ಏನನ್ನು ಕೆಡಹಬೇಕು ಅಂತಂದರೆ ನಮ್ಮಲ್ಲಿ ರೂಢಮೂಲವಾಗಿರುವಂಥ ಕೆಲವು ಅನಿಷ್ಟಗಳಿವೆಲ್ಲ ಸಮಾಜದಲ್ಲಿ, ಅದನ್ನು ಕೆಡಹದ ಹೊರತು ನಮಗೆ ಕಟ್ಟುವ ಕ್ರಿಯೆ ಕಷ್ಟ ಆಗ್ಬೋದು, ನಿಧಾನ ಆಗ್ಬೋದು. ಮೊದಲು ಅದನ್ನು ನಿರ್ಮೂಲಗೊಳಿಸುವಂಥ ಕೆಲಸ ಕೂಡ ಆಗಬೇಕು. ಸಮಾನಾಂತರವಾಗಿ ಕೆಟ್ಟದ್ದನ್ನು ಕೆಡಹುವ ಮತ್ತು ಒಳ್ಳೆಯದನ್ನು ಕಟ್ಟುವ ಕೆಲಸ ನಡೆದುಕೊಂಡು ಹೋಗಬೇಕು. ಹಾಗಾದಾಗ ನಮ್ಮ ಬಂಡಾಯ ಅಂತ ಹೇಳಿದಾಗ ಆಗಲೇ ಬರಗೂರು ರಾಮಚಂದ್ರಪ್ಪ ಅವರು ವಿವರಿಸಿದ್ರು. ಏನು ಬಂಡಾಯ ಅಂತಂದರೆ ಹೊಡಿಬಡಿ ಅಲ್ಲ. ಆ ಬಂಡಾಯದ ಒಂದು ಆಶಯ ಅನ್ನೋದೇ ಬೇರೆಲ್ಲ ಪಕ್ಷಿಗಳ ಗೂಡು ಅಂತ ಹೇಳ್ತಾರೆ, ಆದರೆ ಕಾಗೆಯ ಗೂಡನ್ನು ಕಕ್ಕೆದ ಕಾರಿ ಅಂತ ಹೇಳ್ತಾರೆ. ಕಾರಿ ಅಂದರೆ ಅದು ಒಂದು ಪದ, ಹಾಗೆ ಅಷ್ಟು ಕೆಟ್ಟದಾಗಿರ್ತದೆ, ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಕೋಗಿಲಿಗೆ ಚೆನ್ನಾಗಿ ಗೊತ್ತು ಕಾಗೆಯ ಗೂಡು ಭದ್ರವಾಗಿರ್ತದೆ ಅಂತ, ಹಾಗಾಗಿ ಅದರ ಮೊಟ್ಟೆಯಲ್ಲಿ ಭದ್ರವಾಗಿರ್ತದೆ. ಹೇಗೆ ಕೋಗಿಲೆ ಪರ ಪುಟ್ಟ ಆಗುತ್ತೋ ಕಾಗೆ ಪರ ಪಾಲಕ ಆಗಿರಬೇಕು, ಬೇರೆಯವರನ್ನು ಪಾಲಿಸುವಂಥದ್ದು. ಕಾಗೆಗೆ ಪಾಲಿಸುವ ಪೊರೆಯುವ ಗುಣ ಇದೆ. ಮಾತ್ರ ಅಲ್ಲ, ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವ, ಎಲ್ಲರನ್ನೂ ಕರೆದು ಹಂಚುವ ಗುಣ ಇರುವಂಥದ್ದು ಕಾಗೆಗೆ. ಈ ಎರಡೂ ಗುಣಗಳಿವೆಲ್ಲ, ಇದು ಹೆಚ್ಚಿನದು ಕಡಿಮೆಯದು ಅಂತಲ್ಲ, ಪಾಲಿಸುವ ಪೋಷಿಸುವ ಗುಣ, ಹಾಗೆ ಅದನ್ನು ಹಾಡಿ ಪ್ರಚುರಗೊಳಿಸುವ ಗುಣ ಕೂಡ ಬೇಕು. ಈ ಎರಡೂ ಗುಣಗಳು ಒಂದೇ ಕವಿಯಲ್ಲಿ ಮೇಳೈಸುವುದು ಬಹಳ ಕಷ್ಟ. ಹಾಡುವ ಕವಿ ಮತ್ತು ಗೂಡು ಕಟ್ಟುವ ಕವಿ, ಪಾಲಿಸುವ ಪೋಷಿಸುವ ಕವಿ, ಪ್ರತಿಭಟಿಸುವ ಕವಿ, ವಿಚಾರ ಮತ್ತು ಭಾವ, ಅಲ್ಲೇ ಭಾವಯಾನ ಎನ್ನುವ ಮಾತುಗಳು ಬಂದು ಬರಗೂರವರು ಕೂಡ ಅವರ ಮಾತುಗಳಲ್ಲಿ ಸೂಕ್ಷ್ಮವಾಗಿ ಅದನ್ನು ಹೇಳಿದರು. ಆ ಭಾವ ಇಲ್ಲದೆ ಇದ್ದ ಪಕ್ಷದಲ್ಲಿ ಬಂಡಾಯಕ್ಕೆ ಒಂದು ಮೂಲವಾಗಿ ಇರುವಂಥದ್ದು ಬೇಕು. ಅದೇ ನಾವು ಹೇಳುವಂಥದ್ದು ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅನ್ನುವಂಥದ್ದು ಒಂದು, ಅದು ಭಾವನೆಯ ನೆಲೆಯಿಂದ ಬರುವಂಥದ್ದು, ಹೃದಯಗಳ ಮಧ್ಯೆ ಬರುವಂಥದ್ದು. ಮನಸ್ಸಿಂದ ಮನಸ್ಸಿಗೆ ಸೇತು ಕಟ್ಟುವ ಮಾತು ಕಟ್ಟುವಂಥ ಮಾತುಗಳನ್ನು ಸತೀಶ್ ಕುಲಕರ್ಣಿಯವರು ಬರೆದಿದ್ದಾರೆ ಕಾವ್ಯದಲ್ಲಿ. ಆ ಸೇತು ಕಟ್ಟುವ ಮಾತು ಕಟ್ಟುವ ಮಾತುಗಳ ಬಗ್ಗೆ, ಸಾಲುಗಳ ಬಗ್ಗೆ ಕೂಡ ಇಷ್ಟೊತ್ತು ನಾವು ಇದರ ಬಗ್ಗೆ ಅನೇಕ ಮಾತುಗಳು ಇವೆ. ಹೇಗೆ ಅಡಿಗರು ಹೇಳಿದ ಮಾತಿದೆ, ಸ್ವಲ್ಪ ಒಂದು ಕಾವ್ಯಾತ್ಮಕವಾಗಿ ಬರುವಂಥದ್ದು. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವರ ಎದೆಯಿಂದ ಎದೆಗೆ ಸತತ ಅಂತ ತುಂಬ ಸರಳವಾಗಿ ಸತೀಶ್ ಕುಲಕರ್ಣಿ ಅವರು ಹೇಳಿದ್ರು. ನಮ್ಮ ಮನಸ್ಸಿಂದ ನಿಮ್ಮ ಮನಸ್ಸಿಗೆ ಸೇತು ಕಟ್ಟುತ್ತೇವ, ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವರ ಎದೆಯಿಂದ ಎದೆಗೆ ಸತತ ಅಂತ. ಅದು ಅದೇ ಆಶಯ, ಇದು ಅದೇ ಆಶಯ. ಆಗ ನಾನು ಆಗಲೇ ಹೇಳಿದ ಹಾಗೆ ಕಟ್ಟುವುದು ಕೆಡಹುವುದು, ಏನನ್ನು ಕಟ್ಟುವುದು ಏನನ್ನು ಕೆಡಹುವುದು ಅನ್ನುವಂಥದ್ದು ನಮ್ಮ ಸಿದ್ಧಾಂತಗಳಿಗೆ, ನಮ್ಮ ತಾತ್ವಿಕ ಬದ್ಧತೆಗೆ ಸಂಬಂಧಪಟ್ಟಂಥ ವಿಷಯ ಆಗುತ್ತೆ. ಹಾಗೆ ಯಾವುದನ್ನು ಕಟ್ಟುವುದು ಯಾವುದನ್ನು ಕೆಡಹುವುದು ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಅದು ಬರೀ ಮಾತಾಗಿ ಉಳಿಯುವಂಥದ್ದಲ್ಲ. ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ್ದಾಯಿತು. ನನಗೆ ಈ ಅಭಿನಂದನಾ ಗ್ರಂಥ ಮೊದಲೇ ಸಿಕ್ಕಿಲ್ಲ, ನನಗೆ ಇವತ್ತು ಬೆಳಿಗ್ಗೆ ಆದರೆ ಅದಕ್ಕಿಂತ ಮುಂಚೆ ಹಲವು ಲೇಖನಗಳನ್ನು ನಾನು ಓದಿದೆ. ನನಗೆ ಲಿಂಗಯ್ಯ ಹಿರೇಮಠ ಅವರು ಒಂದಷ್ಟು ಲೇಖನಗಳನ್ನು ಕಳಿಸಿದರು. ಅದರಲ್ಲಿ ಸರ್ಜು ಕಾಟ್ಕರ್ ಅವರ ಲೇಖನ
ಎಲ್ಲ ಲೇಖನಗಳು ಮಹತ್ವದ್ದೇ. ಸರ್ಜು ಕಾಟ್ಕರ್ ಅವರ ಲೇಖನವನ್ನು ನಾನು ಮೊದಲು ಗಮನಿಸಿದೆ, ಓದಿದೆ. ಅವರ ಒಡನಾಡಿಯಾಗಿ ಸಾಕಷ್ಟು ಬರೆದಿದ್ದಾರೆ ಅವರು. ಅವರ ಸಾಹಿತ್ಯದ ಚಟುವಟಿಕೆ ಕೂಡ ಒಟ್ಟಿಗೆ ಆರಂಭ ಆಗಿದ್ದು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ. ಆಗಲೇ ಬೆಂಕಿ ಬೇರು ಅನ್ನುವಂಥ ಕೃತಿಯನ್ನು ಒಟ್ಟಿಗೆ ಬರೆದ್ರು. ಜಂಟಿ ಕಾವ್ಯ ಅದು. ನಮ್ಮಲ್ಲಿ ಜಂಟಿ ಕಾವ್ಯದ ಉದಾಹರಣೆ ಅಪರೂಪ. ಅದು ಮೊದಲನೆಯ ಜಂಟಿ ಕಾವ್ಯ ಅಂತ ಅನಿಸುತ್ತೆ. ಇಬ್ಬರು ಒಟ್ಟಿಗೆ ಬರೆದಂಥ ಕಾವ್ಯ. ಈ ಬೆಂಕಿ ಅನ್ನುವಂಥದ್ದು ಮತ್ತು ಬೇರು ಅನ್ನುವಂಥದ್ದು ಒಟ್ಟಿಗೆ ಎಲ್ಲೋ ಒಂದು ಕಡೆ ಆ ಬಂಡಾಯದ ಘೋಷವಾಕ್ಯ ಇದೆಯಲ್ಲ, ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅನ್ನೋದನ್ನು ಎರಡೇ ಪದದಲ್ಲಿ ಸೂಚಿಸಿದಂಥ ಒಂದು ಪದ ಅಂತ ನನಗನ್ಸುತ್ತೆ. ಯಾಕೆಂದರೆ ಬೆಂಕಿ ಪ್ರಸ್ತುತಿಗೆ ಸಂಬಂಧಪಟ್ಟದ್ದು, ಬಂಡಾಯದ ಪ್ರಸ್ತುತಿ. ಅದಕ್ಕೊಂದು ಬೇರೆ ಇರಬೇಕು ಅಂತ ಹೇಳಿದವರು ಸತೀಶ್ ಕುಲಕರ್ಣಿ ಅವರು. ನಾನು ಹಾಗೆ ಅದನ್ನು ಕಲ್ಪಿಸ್ಕೊಳ್ತೀನಿ, ಅದು ಆ ಅರ್ಥವನ್ನು ಕೊಡ್ತದೆ ಕೂಡ ಅಂತ. ಅದಕ್ಕೊಂದು ತಾತ್ವಿಕತೆ ಇರಬೇಕು. ಸುಮ್ಮನೆ ಬೆಂಕಿ ಅಲ್ಲ, ಸುಮ್ಮನೆ ಉರಿಯುವ ಬೆಂಕಿ ಆಗಬಾರ್ದು ಅದು. ಆ ರೀತಿಯ ಒಂದು ಒಳ್ಳೆಯ ಕವನ ಸಂಕಲನ ಇಬ್ಬರ ಮೂಲಕ ಬಂದಿರುವಂಥದ್ದು. ಆಮೇಲೆ ಸರ್ಜು ಕಾಟ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಆ ಕಾಲಘಟ್ಟ ಹೇಗಿತ್ತು ಅಂತಂದರೆ, ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ಸ್ ಚಳವಳಿ ನಡೀತಾ ಇದ್ದಂಥ ಕಾಲ. ಆಗ ಅವರು ಬರಹಗಾರರು ಆಗಿರಲಿ ಅಲ್ಲದೇ ಇರಲಿ, ಸಾಹಿತಿಗಳು ಆಗಿರಲಿ ಅಲ್ಲದೇ ಇರಲಿ, ಅವರು ಏನು ಬರೆದ್ರೂ ಕೂಡ ಸಾಹಿತ್ಯದ ವಲಯದಲ್ಲಿ ಹಾದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಅಂತನ್ನುವಂಥ ಮಾತು. ಕನ್ನಡದ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಯಶಃ ಈ ಮಾತು ಒಪ್ಪಿಗೆ ಆಗುವಂಥ ಮಾತಲ್ಲ ಅಂತ. ಯಾಕೆಂದರೆ ಇಲ್ಲಿ ಸಾಹಿತ್ಯದಲ್ಲಿ ಕೆಲಸ ಮಾಡಿದವರು, ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಸಾಹಿತ್ಯದ ತಲಸ್ಪರ್ಶಿ ಅಧ್ಯಯನ ಮಾಡಿದವರು ಇಲ್ಲಿ ಬರೆದ್ರು. ಅಲ್ಲಿ ಆರಂಭದ ಹಂತದಲ್ಲೇ ಹಲವು ಆತ್ಮಕಥೆಗಳೆಲ್ಲ ಬಂದು, ಆತ್ಮಕಥೆಗಳನ್ನು ಅನುವಾದ ಮಾಡುವಂಥ ಮರಾಠಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಅನುವಾದಗಳನ್ನು ಸರ್ಜು ಕಾಟ್ಕರ್ ಅವರು ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಸಮಯ ಆದ ನಂತರ ಮಾಗಿದ ವ್ಯಕ್ತಿತ್ವ ಇರೋರು ತಮ್ಮ ಆತ್ಮಕಥೆಯನ್ನು ಬರೆಯುವಂಥ ಸಂದರ್ಭ ಬಂತು. ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಕೂಡ ಆಯಿತು. ಇದರ ಜೊತೆಗೆ ಆ ಸಂದರ್ಭ ಏನಿದೆ, ದಲಿತ ಬಂಡಾಯದ ಸಂದರ್ಭ. ಪ್ರಾಯಶಃ ನಾನಾಗಲಿ, ಹಿರಿಯ ಸಾಹಿತಿ ಮಾಲತಿ ಪಟ್ಟಣ ಶೆಟ್ಟಿ ಅವರಿದ್ದಾರೆ, ನಾವು ದಲಿತ ಬಂಡಾಯದ ಪರಿಮಿತಿಯೊಳಗೆ ನಮ್ಮ ಸಾಹಿತ್ಯ ಬರಲಾರದು ಅಂತ ಕಾಣಿಸ್ತದೆ. ಆದರೆ ನಾವು ಕಟ್ಟುವ ಕವಿಗಳ ಪಟ್ಟಿಯಲ್ಲಿ ಇದ್ದೀವಿ, ಕಟ್ಟುವ ಸಾಹಿತಿಗಳ ಪಟ್ಟಿಯಲ್ಲಿ ನಾವು ಇದ್ದೀವಿ ಅಂತ ಅನ್ನೋದನ್ನು ನಾನು ಧೈರ್ಯವಾಗಿ ಹೇಳ್ತೀನಿ. ಪ್ರಗತಿಪರ ಆಲೋಚನೆ ಇರೋರು ಎಲ್ಲರೂ ಕೂಡ ಕಟ್ಟುವ ಕವಿಗಳಾಗಿರ್ತಾರೆ. ಬಂಡಾಯದ ಬಗ್ಗೆ ಕೆಲವು ಮಾತುಗಳು ಬಂದು, ಬಂಡಾಯ ಅನ್ನುವಂಥದ್ದೊಂದು ಮನೋಧರ್ಮ, ಬಂಡಾಯ ಅನ್ನುವಂಥದ್ದೊಂದು ಧೋರಣೆ. ಹಾಗೆ ಈ ಚರ್ಚೆಗಳು ಬಂದಾಗ ಅಧ್ಯಯನ ಹೇಳುತ್ತೆ, ದಲಿತ ಸಾಹಿತ್ಯ ಏನಿದೆ ಅದು ಅನುಭವದ ಮೂಲಕ ಹುಟ್ಟಿರುವಂಥದ್ದು ಮತ್ತು ಆ ಅನುಭವದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದಂತಹ ಒಂದು ಪ್ರಕಾರವಾಗಿ ಬಂಡಾಯ ಬೆಳೆಯಿತು ಅನ್ನುವಂಥದ್ದು. ಆದರೆ ಬಂಡಾಯ ಕೇವಲ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ದಲಿತರ ವಿರುದ್ಧ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಮಾತ್ರ ಪ್ರತಿಕ್ರಿಯಿಸಲಿಲ್ಲ. ಬದಲಾಗಿ ಮಹಿಳೆಯರ ವಿರುದ್ಧ ದೌರ್ಜನ್ಯ ಮತ್ತು ಇತರ ವರ್ಗಾಧಾರಿತ ಎಲ್ಲ ದೌರ್ಜನ್ಯಗಳಿಗೂ ಕೂಡ ಬಂಡಾಯ ಪ್ರತಿಕ್ರಿಯಿಸ್ತು ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಆವಾಗ ಹಲವು ಮಾತುಗಳು ಬಂತು, ಅಥೆಂಟಿಸಿಟಿಯ ಮಾತುಗಳು ಬಂತು, ದಲಿತರ ಅನುಭವಗಳ ಮೇಲೆ ಬಂಡಾಯದವರು ಬರೀತಾರೆ ಅನ್ನುವಂಥದ್ದು. ಆದರೆ ಈ ಪ್ರತ್ಯೇಕತೆ ಅನ್ನೋದಿದೆಲ್ಲ, ಇದು ಪ್ರಾಯಶಃ ನಮ್ಮ ಸಮಾಜಕ್ಕೆ ಅನುಕೂಲಕರವಾದ್ದಲ್ಲ. ಎಲ್ಲಾದರೂ ಒಂದು ಕಡೆ ಆವಾಗ ದಲಿತರಿಗೆ ನಾವು ನಾಲಿಗೆ ಆಗ್ತೀವಿ ಅಂತಲೋ, ದಲಿತರಿಗೆ ನಾವು ಮೆದುಳು ಆಗ್ತೀವಿ ಅಂತಲೋ, ದಲಿತರಿಗೆ ನಾವು ಶಕ್ತಿ ಕೊಡ್ತೀವಿ, ಭುಜ ಆಗ್ತೀವಿ, ಕೈ ಆಗ್ತೀವಿ ಅಂತಲೋ ಹೇಳುವಂಥದ್ದಾಗಲಿ, ಅಥವಾ ನಮ್ಮದೇ ಸಮಸ್ಯೆಗಳ ಮೇಲೆ ನೀವು ಬರೀತಾ ಹೋಗ್ತೀರಿ ಅಂತ ಟೀಕೆ ಮಾಡುವಂಥದ್ದಾಗಲಿ, ಎರಡೂ ಕೂಡ ಭಾಗಶಃ ಸತ್ಯಗಳು ಮಾತ್ರ ಆಗಿ ಹೋಗ್ತವೆ. ಎಲ್ಲರೂ ಒಟ್ಟಿಗೆ ಕಟ್ಟುವ ಕೆಲಸ ಮಾಡಿದರೆ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಅದನ್ನು ಗುರುತಿಸ್ಕೊಂಡ್ರು. ಹಾಗೆ ನೋಡಿದ್ರೆ ನಾವು ಬಂಡಾಯದ ಮನೋಧರ್ಮ ಅಂತ ಹೇಳಿದ್ರೆ ಯಾವ ಕಾಲದಿಂದಲೂ ನಾವು ಗುರುತಿಸ್ತಾ ಹೋಗ್ಬೋದು, ಯಾವ್ಯಾವ ಕಾಲದಲ್ಲೂ ಗುರುತಿಸ್ತಾ ಹೋಗ್ಬೋದು. ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ವಿಜ್ಜಿಗೆ ಒಂದು ಮಾತನ್ನು ಯಾವಾಗಲೂ ಹೇಳ್ತೀವಿ ನಾವು, ಸರಸ್ವತಿ ಬಿಳಿ ಅಂತ ಹೇಳ್ತಾ ಇದ್ರು, ವಿಜ್ಜಿಗೆ ಹೇಳಿದ್ರು ನಾನು ಕಪ್ಪು ನಾನೇ ಸರಸ್ವತಿ ಅಂತ ಹೇಳಿದ್ಲಂತೆ. ನೀಲೋತ್ಪಲದಲ ಶ್ಯಾಮ ವಿಜ್ಜಿಕಾ ಮಾಮ ಜಾನತ ವೃಥೈವ ದಂಡಿನ ಪ್ರೋಕ್ತ ಸರ್ವಶುಕ್ಲಾ ಸರಸ್ವತಿ ಅಂತ ಹೇಳಿದ್ಲಂತೆ. 7ನೇ ಶತಮಾನದವಳು. ದಂಡಿ ಸುಮ್ಮನೆ ಹೇಳ್ತಾನೆ ಸರ್ವಶುಕ್ಲಾ ಸರಸ್ವತಿ, ಸರಸ್ವತಿ ಬಿಳಿ ಅಂತ ಹೇಳಿ. ನಾನು ಕಪ್ಪು ಇದ್ದೀನಿ, ನಾನು ವಿಜ್ಜಿಕೆ, ನಾನೇ ಸರಸ್ವತಿ. ಯಾರು ಹೇಳಿದ್ರು ಸರಸ್ವತಿ ಬಿಳಿ ಅಂತ ಹೇಳಿ? ನಾವು ಬಂಡಾಯದ ಮನೋಧರ್ಮ ಏನಿದೆಲ್ಲ ಧೋರಣೆ, ಹಾಗೆ ನೋಡಿದ್ರೆ ಆವಾಗಿನ ಕಾಲದಿಂದ ನೋಡ್ತಾ ಬರ್ಬೋದು. ಆದರೆ ಒಂದು ಸಾಹಿತ್ಯದ ಪ್ರಕಾರವಾಗಿ ಆ ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದು ಬಂಡಾಯ ಅನ್ನುವಂಥದ್ದನ್ನು ನಾವು ಮರೆಯೋ ಹಾಗಿಲ್ಲ. ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ ನಂತರವೂ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ ನಂತರ ಒಂದೆರಡಲ್ಲ ಪ್ರಕರಣಗಳು ಆ ಬಂಡಾಯದ ಕಾಲಘಟ್ಟದಲ್ಲಿ ಬಂದಿರುವಂಥದ್ದು. ದಲಿತ ಮತ್ತು ಬಂಡಾಯ ಜೊತೆಗೆ ಕೆಲಸ ಮಾಡಿರುವಂಥ ಸಂದರ್ಭಗಳು. ನಾವು ದೂರದ ಬಿಹಾರದ ಬೆಲ್ಸಿ ಪ್ರಕರಣದ ಬಗ್ಗೆ ಆದಂಥ ಪ್ರತಿಕ್ರಿಯೆಗಳು ಗಮನಿಸಿದ್ವಿ. ಅದರ ನಂತರ ನಮ್ಮಲ್ಲಿ ಬೆಂಡಿಗೇರಿಯ ಪ್ರಕರಣ ಆಯಿತು, ಅದರ ನಂತರ ಕುದ್ರಿಮೋತಿ ಪ್ರಕರಣ ಆಯಿತು. ಅದಕ್ಕೆ ಹೇಗೆ ಬಂಡಾಯ
ಅದಕ್ಕೆ ರಿಯಾಕ್ಟ್ ಮಾಡ್ತು, ಪ್ರತಿಕ್ರಿಯೆ ಮಾಡ್ತು ಅನ್ನುವಂಥದ್ದು. ಮತ್ತು ಅದನ್ನು ಆ ಮಟ್ಟಕ್ಕೆ ನಾನು ಅದನ್ನೇ ಹೇಳೋದು, ಹಾಡೂ ಬೇಕು, ಗೂಡೂ ಬೇಕು, ಎರಡೂ ಬೇಕು. ಅದನ್ನು ಪ್ರಚುರಪಡಿಸಿ ಅದಕ್ಕೆ ಜಾಗೃತಿಯನ್ನು ಹುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ ಅಂತ. ಬೆಂಡಿಗೇರಿ ಪ್ರಕರಣ ಆಯಿತು, ಬದನವಾಳು ಪ್ರಕರಣ ಆಯಿತು, ಆಮೇಲೆ ನಮ್ಮ ಕೋಲಾರದಲ್ಲಿ ನಡೆದಂಥ ಪ್ರಕರಣ, ಅನೇಕ ಪ್ರಕರಣಗಳು. ಇವತ್ತು ಮಾತನಾಡೋ ಹೊತ್ತಿಗೆ ಬರಗೂರವರು ಒಂದಿಷ್ಟು ಅಂಕಿಅಂಶಗಳನ್ನು ಕೊಟ್ಟರು. ಇಷ್ಟೆಲ್ಲ ಆಗೇನೂ ದಲಿತರ ವಿರುದ್ಧ ದೌರ್ಜನ್ಯಗಳು ಇವತ್ತು ನಡೀತವೆ. ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ, ಇಡೀ ಭಾರತದ ಅಂಕಿಅಂಶಗಳನ್ನು ಕೊಡ್ತಾ ಹೋದರು. ಒಂದು ಕ್ರೈಮ್ ರೆಕಾರ್ಡ್ ಬ್ಯೂರೋ ಈ ಅಂಕಿಅಂಶಗಳನ್ನು ಕೊಡುತ್ತೆ, ಅಲ್ಲಿಂದ ತೊಗೊಳ್ಬೋದು ನಾವು. ಇಡೀ ರಾಜ್ಯದಲ್ಲಿ ಕನಿಷ್ಠ ಸರಾಸರಿ ಒಂದು ದಿನಕ್ಕೆ 8 ಅಥವಾ 10 ದೌರ್ಜನ್ಯ ಪ್ರಕರಣಗಳು ನಡೀತವೆ. ದಾಖಲಾಗುವ ಪ್ರಕರಣಗಳು ಇಷ್ಟಿದ್ರೆ, ದಾಖಲಾಗದೇ ಇರೋ ಪ್ರಕರಣಗಳು ಅನೇಕ ಇರ್ತವೆ. ಇವತ್ತಿಗೂ ಕೂಡ ನಮಗೆ ಬಂಡಾಯದ ಅವಶ್ಯಕತೆ, ಅಥವಾ ಅದು ನಾವು ಆ ಬಂಡಾಯ ಅನ್ನುವಂಥದ್ದು ಬೇರೆ ಅರ್ಥದಲ್ಲಿ ನೋಡಬೇಕಾಗಿಲ್ಲ. ನಾವು ಪ್ರತಿಕ್ರಿಯಿಸುವಂಥದ್ದು, ಸಾಮಾಜಿಕ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವಂಥ, ಕಟ್ಟುವಂಥ ಕೆಲಸ ಮಾಡೋ ಅವಶ್ಯಕತೆ ಹಿಂದೆಂದಿಗಿಂತಲೂ ಇವತ್ತು ಜಾಸ್ತಿ ಇದೆ ಅಂತ ನಾನು ಅಂದ್ಕೊಡ್ತೀನಿ. ಕಟ್ಟತ್ತೇವ ನಾವು ಅನ್ನುವ ಹಾಡನ್ನು ನಾನು ಮೊದಲನೇ ಸಲ ಕೇಳಿದಾಗ ನನಗೆ ಇನ್ನೊಂದು ಹಾಡು ನೆನಪಾಯಿತು. ಈ ಕಟ್ಟತ್ತೇವ ನಾವು ಹಾಡನ್ನು ಯಾವುದೊಂದು ಕಾರ್ಯಕ್ರಮದಲ್ಲಿ ಹಾಡಿದೆ. ಅವ್ರು ಹಾಡೋ ಹೊತ್ತಿಗೆ ದಕ್ಷಿಣ ಕರ್ನಾಟಕದವರು ಕಟ್ಟುತ್ತೇವ ನಾವು ಅಂತ ಹಾಡ್ತಾಯಿದ್ರು. ಆವಾಗ ಪಕ್ಕದಲ್ಲಿದ್ದವ್ರ ಮೇಲೆ ಇಲ್ಲ ಕಟ್ಟತ್ತೇವ ನಾವು ಅಂತಲೇ ಹಾಡಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿಬಿಟ್ಟು ಹಾಡಿದೆ. ಅದನ್ನು ಕೇಳಿದಾಗ ನನಗೆ ಇನ್ನೊಂದು ಮಾತು ನೆನಪಾಗಿದೆ. ಏನಂದರೆ, ಚಂದ್ರಶೇಖರ ಪಾಟೀಲ್ರ ಕನ್ನಡ ಬರ್ರಿ ನಮ್ಮ ಸಂಗಡನ, ಆ ಕಡೆ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಹೇಳಿದ ಕೂಡಲೇ ಅವ್ರು ತಕ್ಷಣ ಅದನ್ನು ತಿದ್ದುತ್ತಿದ್ರು. ನಾವು ಬನ್ನಿ ಅಂತ ಹೇಳೋದಿಲ್ಲ, ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಇರಬೇಕು. ಅದನ್ನ ಆ ಪ್ರಾದೇಶಿಕವಾದಂಥ ಒಂದು ಅಂಶ ಕೂಡ ಕಟ್ಟತ್ತೇವ ನಾವು ಅನ್ನುವಂಥ ಹಾಡಲ್ಲಿರುವಂಥದ್ದು. ಈ ಹಾಡನ್ನು ಮೊದಲನೇ ಸಲ ಕೇಳಿದಾಗ ನನಗೆ ನೆನಪಾಗಿದ್ದು ವಿ ಶಲ್ ಓವರ್ಕಮ್ ಅನ್ನುವಂಥ ಒಂದು ಇಂಗ್ಲೀಷ್ ಹಾಡು. ವಿ ಶಲ್ ಓವರ್ಕಮ್, ನಮ್ಮ ಶಾಲೆಯ ಮಕ್ಕಳಿಗೆಲ್ಲ ಗೊತ್ತಿದೆ, ಅದು NSSಗಳಲ್ಲಿ ಹಾಡ್ತಿದ್ರು. ವಿ ಶಲ್ ಓವರ್ಕಮ್ ಸಮ್ ಡೇ, ಡೀಪ್ ಇನ್ ಅವರ್ ಹಾರ್ಟ್ ವಿ ಡೂ ಬಿಲೀವ್ ವಿ ಶಲ್ ಓವರ್ಕಮ್ ಒನ್ ಡೇ. ಇದನ್ನು ಹಿಂದಿಗೂ ಅನುವಾದ ಮಾಡಿದರು. ಹಮ್ ಹೋಂಗೆ ಕಾಮಯಾಬ್ ಅಂತ ಇದನ್ನೆಲ್ಲ ಹಾಡ್ತಿದ್ರು. ಹಮ್ ಹೋಂಗೆ ಕಾಮಯಾಬ್ ಏಕ್ ದಿನ್ ಅಂತ ಹಾಡ್ತಾಯಿದ್ರು. ಆಮೇಲೆ ಈ ಹಾಡಿನ ಹಿನ್ನೆಲೆ ಏನು ಅಂತಂದರೆ, ಇದು ಕೂಡ ಮೂಲತಃ ಕ್ರಾಂತಿಗೀತೆ. ಇವತ್ತು ನಿನ್ನೆಯ ಕ್ರಾಂತಿಗೀತೆ ಅಲ್ಲ. 1901ರಲ್ಲಿ ಮೊದಲು ಒಬ್ಬ ಧರ್ಮಗುರು ಬರೆದಿದ್ದಂಥ ಗಾಸ್ಪೆಲ್ನ ಒಂದು ಪದ, ಐ ವಿಲ್ ಓವರ್ಕಮ್ ಅಂತನ್ನುವಂಥ ಪದವನ್ನು ಇಟ್ಕೊಂಡು ಆತ ಬರೆದಂತೆ. ಅದು ಐ ವಿಲ್ ಓವರ್ಕಮ್ ಇದ್ದಿದ್ದು ಆಮೇಲೆ ವಿ ವಿಲ್ ಓವರ್ಕಮ್ ಅಂತಾಯಿತು. ಆಮೇಲೆ ಇದೇ ಒಂದು ಹಾಡು ಜನಪದ ಹಾಡಾಗಿ ಪರಿವರ್ತನೆ ಆಗುವಂಥ ಒಂದು ಪ್ರಕ್ರಿಯೆ. ಈಗ ಸತೀಶ್ ಕುಲಕರ್ಣಿಯವರ ಹಾಡು ಅವರು ಬರೆದ್ರು, ಅನೇಕರು ಹಾಡಿದರು. ಇದರ ನಂತರ ಅದು ಯಾರು ಮೂಲ ಕವಿ ಅಂತ ಗೊತ್ತಿಲ್ಲದೆ ಜನಪದ ಹಾಡಾಗಿ ಪರಿವರ್ತನೆ ಆಗಿ ಹೋಗ್ತದೆ. ವಿ ವಿಲ್ ಓವರ್ಕಮ್ ಇದ್ದದ್ದು ವಿ ಶಾಲ್ ಓವರ್ಕಮ್ ಅಂತಾಯಿತು. ಆಮೇಲೆ ಅದು ಕ್ರಾಂತಿಗೀತೆಯಾಗಿ ಹಾಡೋದಕ್ಕೆ, ಆ ಹಾಡನ್ನು ಕ್ರಾಂತಿಗೀತೆಯಾಗಿ ಹಾಡೋದಕ್ಕೆ ಶುರು ಮಾಡಿದರು. ಅದು ಅಮೆರಿಕನ್ ಟೊಬ್ಯಾಕೋ ಕಂಪನಿಯ ವಿರುದ್ಧ ಮಹಿಳಾ ಕಾರ್ಮಿಕರು 1950ರ ಸುಮಾರಿಗೆ ಒಂದು ಪ್ರತಿಭಟನೆಯಲ್ಲಿ ಆ ಹಾಡನ್ನು ಹಾಡ್ತಾರೆ. ಅಲ್ಲಿಂದ ಅದು ಜನಪ್ರಿಯ ಆಗ್ತಾ ಹೋಗ್ತದೆ. ಏನು, ವಿ ವಿಲ್ ವಾಕ್ ಹ್ಯಾಂಡ್ ಇನ್ ಹ್ಯಾಂಡ್, ನಾವು ಕೈ ಹಿಡಿದು ನಡೀತೀವಿ. ವಿ ವಿಲ್ ಲಿವ್ ಇನ್ ಪೀಸ್, ಇವೆಲ್ಲ ಸೇರ್ಕೊಳ್ತವೆ. ವಿ ವಿಲ್ ಲಿವ್ ಇನ್ ಪೀಸ್ ಒನ್ ಡೇ ಅಂತ ಅನ್ನುವಂಥದ್ದು. ಆಮೇಲೆ ವಿ ವಿಲ್ ವಿನ್ ಅವರ್ ರೈಟ್ಸ್, ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತೀವಿ. ವಿ ವಿಲ್ ವಿನ್ ಅವರ್ ಫೈಟ್, ನಮ್ಮ ಹೋರಾಟವನ್ನು ನಾವು ಗೆದ್ದೇ ಗೆಲ್ತೀವಿ. ಈ ಥರದ ಸಾಲುಗಳೆಲ್ಲ ಸೇರಿಕೊಂಡು ಒಂದು ಸಲ ಇಂಥ ಒಂದು ನಾಗರಿಕ ಹಕ್ಕುಗಳಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ನಡೀತಾ ಇತ್ತಂತೆ. ಆ ಸಂದರ್ಭದಲ್ಲಿ ಯಾಜಮಾನ್ಯ ಪೊಲೀಸರು ಬಂದು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟರು. ದೀಪಗಳನ್ನೆಲ್ಲ ಆರಿಸಿ ಅಂತ ಹೇಳಿದಂತೆ ಒಂದು ಮಗು, ಸಮೂಹದಲ್ಲಿದ್ದ ಒಂದು ಮಗು ವಿ ಆರ್ ನಾಟ್ ಎಫ್ರೈಡ್ ಅಂತಂತೆ. ಈ ಹಾಡ್ತಾ ಇದ್ದವರು ಒಮ್ಮಿಂದೊಮ್ಮೆಗೆ ಅದು ಸಾಲನ್ನು ತಗೊಂಡು ವಿ ಆರ್ ನಾಟ್ ಎಫ್ರೈಡ್ ಟುಡೇ, ಡೀಪ್ ಇನ್ ಅವರ್ ಹಾರ್ಟ್ ವಿ ಡೂ ಬಿಲೀವ್ ಅಂತ ಹಾಡನ್ನು ಮುಂದುವರಿಸ್ತಾ ಹೋದ್ರೆ. ಹಾಗೆ ಸತೀಶ್ ಕುಲಕರ್ಣಿ ಅವರ ಹಾಡು ಏನಿದೆ, ಹಾಗೆ ಕನ್ನಡದ ಮಟ್ಟಿಗೆ ಒಂದು ವಿ ಶಲ್ ಓವರ್ಕಮ್ ಅನ್ನುವಂಥ ಹಾಡು ಹೇಗೆ ವಿಶ್ವಾದ್ಯಂತ ಆ ಹಾಡು ಪ್ರಚಲಿತವಾಗಿದೆಯೋ, ಸತೀಶ್ ಕುಲಕರ್ಣಿ ಅವರ ಹಾಡು ಕನ್ನಡದ ಮಟ್ಟಿಗೆ ಮತ್ತು ಕನ್ನಡದ ಭಾಷೆಗೆ ಸಂಬಂಧಪಟ್ಟ ಹಾಗೆ ವಿಶ್ವಾದ್ಯಂತ ಎಲ್ಲೂ ಹೋದರೂ ಕೂಡ ಹಾಡಬಲ್ಲ ಹಾಡಾಗಿ ಉಳಿದಿದೆ ಅಂತ. ನಮಗೆ ಆ ಹಾಡಿಗಿಂತಲೂ ಈ ಹಾಡು ಅದನ್ನು ಅದರ ಬದಲಾಗಿ ತೆಗೆದುಕೊಳ್ಳಬಹುದಾದ ಹಾಡಾಗಿ ಹೆಚ್ಚು ಆಪ್ತ ಅಂತ ಯಾಕೆ ಅನ್ನಿಸ್ತದೆ ಅಂತಂದರೆ, ಅಲ್ಲಿ ಬರುವಂಥ ಜಾತಿ ಇಲ್ಲದ, ಭೀತಿ ಇಲ್ಲದ ನಾಡು ಕಟ್ಟುತ್ತೇವೆ, ಬಾಳು ಕಟ್ಟುತ್ತೇವೆ ಅಂತ ಅನ್ನುವಂಥದ್ದು. ಈ ಜಾತಿ ಅನ್ನುವಂಥದ್ದು ಭಾರತಕ್ಕೆ ಸೀಮಿತವಾದದ್ದು. ವಿಶ್ವಾದ್ಯಂತ ಯಾವ ಹಾಡು ನೀವು ವಿ ಶಲ್ ಓವರ್ಕಮ್ಗೆ ಏನೇ ಸೇರಿಸಿ, ಜಾತಿ ಇಲ್ಲದ, ಭೀತಿ ಇಲ್ಲದ ಸೇರಿಸ್ಬೋದು, ಜಾತಿ ಇಲ್ಲದ ಅಂತ ಸೇರಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿರುವಂಥ ಸಮಸ್ಯೆಗಳೇನಿವೆ ಅದಕ್ಕೆ ಪ್ರತಿಸ್ಪಂದಿಸುವಂಥದ್ದು ಮತ್ತು ಒಂದು ಜಾಗೃತಿಯನ್ನು ಹುಟ್ಟಿಸುವಂಥದ್ದು. ದೌರ್ಜನ್ಯಗಳಿಗೆ ಕಾರಣ ಏನಂತ ತುಂಬ ನಾನು ಬೇರೆ ಬೇರೆ ಕಡೆ ಮಾತಾಡೋಕೆ ಇದನ್ನು ಹೇಳಿದ್ದೀನಿ. ದೌರ್ಜನ್ಯಕ್ಕೆ ಕಾರಣ ಏನು ಅಂತ ನಾವು ಪಟ್ಟಿ ಮಾಡ್ತಾ ಹೋದರೆ, ಯಾಕೆ ದೌರ್ಜನ್ಯಗಳು ನಡೀತವೆ ಅಂತಂದರೆ, ನಮ್ಮಲ್ಲಿ ಕೆಲವರು ಹೇಳೋದಿದೆ, ಅರಣ್ಯ ನ್ಯಾಯ ಅಂತ ಒಂದಿದೆ. ಕಾಡಲ್ಲಿ
ದೊಡ್ಡ ಪ್ರಾಣಿ, ಶಕ್ತಿಯುತವಾದ ಪ್ರಾಣಿ, ಬಲಹೀನವಾದ ಪ್ರಾಣಿಯನ್ನು ಅದರ ಮೇಲೆ ದಾಳಿ ಮಾಡಿ ತಿಂದುಬಿಡ್ತದೆ. ಅದು ಅರಣ್ಯ ನ್ಯಾಯ. ನಾವು ಡಾರ್ವಿನಿಸಮ್ ಅಂತ ಹೇಳ್ತಿದ್ವಿ, ಬಲವಿದ್ದವನು ಬಾಳಿಯಾನು ಅಂತ ಅನ್ನುವಂಥದ್ದು ಅರಣ್ಯ ನ್ಯಾಯ. ಮತ್ಸ್ಯ ನ್ಯಾಯ ಅಂತ ಒಂದಿದೆ, ದೊಡ್ಡ ಮೀನು ಸಣ್ಣ ಮೀನನ್ನು ತಿಂದೇ ಬದುಕಬೇಕು, ಸಣ್ಣ ಮೀನು ತಿಂದು ಬದುಕ್ತದೆ ಅಂತ. ಆದರೆ ನಾವಿರೋದು ಮನುಷ್ಯ ಸಮಾಜದಲ್ಲಿ, ನಾವು ಅರಣ್ಯದಲ್ಲೂ ಇಲ್ಲ, ನಾವು ಮತ್ಸ್ಯಗಳು ವಾಸಿಸುವಂಥ ನೀರಿನಲ್ಲೂ ಸಮುದ್ರದಲ್ಲೂ ಇರೋರು ಅಲ್ಲ. ನಾವು ಮನುಷ್ಯ ಸಮಾಜದಲ್ಲಿ ಇದ್ದವರು. ನಾವು ಹೇಗಿರಬೇಕು ನಮ್ಮ ಪರಿಸ್ಥಿತಿ ಅಂದರೆ, ದೌರ್ಜನ್ಯ ಆದಾಗ ನಮ್ಮಲ್ಲಿ ಇರುವಂಥ ಸಾಮಾನ್ಯ ಸಮೀಕರಣ, ಬಲಿಷ್ಠನಾದಂಥ ವ್ಯಕ್ತಿ ದುರ್ಬಲನಾದ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡ್ತಾನೆ, ಅವನ ಮೇಲೆ ದೌರ್ಜನ್ಯ ಮಾಡ್ತಾನೆ, ಅವನ ಅಥವಾ ಅವಳ ಮೇಲೆ ದೌರ್ಜನ್ಯ ಮಾಡ್ತಾನೆ. ಈ ಬಲ ಯಾವುದಕ್ಕೆ ಸಂಬಂಧಪಟ್ಟದ್ದು ಆಗ್ಬೋದು, ಆರ್ಥಿಕ ಹಿನ್ನೆಲೆಯಲ್ಲಿ ಆಗ್ಬೋದು, ಲಿಂಗಿತ್ವದ ಹಿನ್ನೆಲೆ ಆಗ್ಬೋದು, ಜೆಂಡರ್ ಹಿನ್ನೆಲೆಯಲ್ಲಿ ಆಗ್ಬೋದು, ಅಥವಾ ವರ್ಗದ ಹಿನ್ನೆಲೆಯಲ್ಲಿ ಆಗ್ಬೋದು, ಯಾವ ಹಿನ್ನೆಲೆಯಲ್ಲೂ ಆಗ್ಬೋದು. ಬಲಿಷ್ಠನಾದವನು ಬಲಹೀನನ ಮೇಲೆ ಅಥವಾ ಬಲಹೀನಳ ಮೇಲೆ ಒಂದು ದೌರ್ಜನ್ಯವನ್ನು ಮಾಡ್ತಾರೆ ಅನ್ನುವಂಥದ್ದು. ಆದರೆ ಈ ಸಮೀಕರಣ ಸಾರ್ವಕಾಲಿಕ ಸತ್ಯ ಅಲ್ಲ. ಇದು ಬದಲಾವಣೆ ಆಗಬೇಕು ಅಂತಂದರೆ, ಒಂದು ಮನುಷ್ಯತ್ವ ಇರುವಂತಹ ಪ್ರಬಲ ವ್ಯಕ್ತಿ ಬಲಹೀನನಾದ ವ್ಯಕ್ತಿಯನ್ನು ತನ್ನ ಜೊತೆಗೆ ಕರ್ಕೊಂಡು ನೀನು ಬೆಳೆ ಅಂತ ಹೇಳ್ತಾನೆ. ಇದನ್ನು ಬಂಡಾಯದವರು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ನಾನು ಭಾವಿಸ್ತೀನಿ. ದುರ್ಬಲ ವ್ಯಕ್ತಿಯ ಜೊತೆಗೆ ನೀನು ನನ್ನ ಜೊತೆಗೆ ಬೆಳೆ, ನನ್ನ ಹಾಗೆ ಬಾಳು ನೀನು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ದುರ್ಬಲ ವ್ಯಕ್ತಿ ಅಂತ ಅನಿಸ್ಕೊಂಡವನು ಪ್ರಶ್ನಿಸುವ ಗುಣವನ್ನು ಬೆಳೆಸ್ಕೊಳ್ತಾನೆ. ಆ ಜಾಗೃತಿ ದುರ್ಬಲನಲ್ಲಿ ಹುಟ್ಟಬೇಕು, ಪ್ರಬಲನಲ್ಲಿ ಮಾನವೀಯತೆ ಹುಟ್ಟಬೇಕು. ಹೀಗೆ ಆದಾಗ ಮಾತ್ರ ದೌರ್ಜನ್ಯದ ಪ್ರಕರಣ ಕಡಿಮೆ ಆಗೋದಕ್ಕೆ ಸಾಧ್ಯ. ಅಭಿನಂದನ ಗ್ರಂಥದಲ್ಲಿ ಅನೇಕ ಲೇಖನಗಳು, ನಾನು ಕೆಲವು ಲೇಖನಗಳನ್ನು ಮಾತ್ರ ಓದೋದಕ್ಕೆ ಸಾಧ್ಯ ಆಯಿತು. ನನ್ನ ಮಿತಿ ಏನು, ಪರಿಮಿತಿ ಏನು ಅಂತ ಆಗಲೇ ಹೇಳಿದೆ. ಬಂದ ಮೇಲೆ ಒಂದಿಷ್ಟು ಕಣ್ಣು ಹಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಬೇರೆ ಬೇರೆ ಲೇಖನಗಳ ಮೇಲೆ. ಒಂದು ಲೇಖನ ಸಿ ಸಿದ್ದರಾಮಯ್ಯ ಅವರು ಬರೆದಿದ್ದು, ಬಸವಣ್ಣನವ್ರ ಜೊತೆ ಸಮೀಕರಿಸಿ ಬರೆದಿದ್ದಾರೆ ಸತೀಶ್ ಕುಲಕರ್ಣಿಯವರು. ಬಸವಣ್ಣನವರು ಹರಿಹರ ಹೇಳುವ ಹಾಗೆ ಕರ್ಮಲತೆಯ ಹಾಗಿದ್ದ ಜನಿವಾರವನ್ನು ಕಿತ್ತು ಬೀಸಾಕಿ ಬಂದವರಂತೆ. ಹಾಗೆ ಸತೀಶ್ ಕುಲಕರ್ಣಿಯವರ ಬಗ್ಗೆ ಸರ್ಜು ಕಾಟ್ಕರ್ ಅವರು ಬರೆದಿರೋ ಕವಿತೆಯಲ್ಲೂ ಕೂಡ ಆ ಸಾಲುಗಳ ಜನಿವಾರವನ್ನು ಕಿತ್ತು ಬಿಸಾಕಿ ಹೇಗೆ ಬಂದರು ಅಂತನ್ನುವಂಥದ್ದು. ಬಸವಣ್ಣನವರು ತಳವರ್ಗದ ಸಮುದಾಯದ ಜೊತೆಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುವ ದೃಷ್ಟಿಯಿಂದ ಎಷ್ಟು ಪ್ರಯತ್ನವನ್ನು ಪಟ್ಟರು ಅಂತಂದರೆ, ಎಷ್ಟು ಸಾಹಸ ಪಟ್ಟರು ಅಂತಂದರೆ, ಅವರ ಹಲವು ವಚನಗಳು ಅದಕ್ಕೆ ಪುರಾವೆಯನ್ನು ಒದಗಿಸ್ತದೆ. ಅವ್ರು ಹೇಳಿದ್ರು, ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ ಅಂತ. ನಗ್ತಾನೆ, ದೇವರು ನಗ್ತಾನೆ, ನಾನು ಹಾರುವ, ನಾನು ಬ್ರಾಹ್ಮಣ ಅಂತ ಹೇಳಿದ್ರೆ ಅಂತ. ಇನ್ನೂ ಒಂದು ಕಡೆ ಹೇಳಿದ್ರು, ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆಂಬ ಕಷ್ಟತನದ ಹೊರಿಸದಿರಯ್ಯ. ನನ್ನನ್ನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ದಯವಿಟ್ಟು ಹೇಳಬೇಡಿ, ಆ ಹೊರೆಯನ್ನು ನನ್ನ ಮೇಲೆ ಹೊರಿಸಬೇಡಿ. ಯಾಕೆಂದರೆ ನನಗೆ ಅನ್ಯತ್ವ ಬಂದುಬಿಡ್ತದೆ. ಆವಾಗ ಏನಾಗುತ್ತೆ ಪ್ರಶ್ನೆ, ಇವನಾರವ ಅನ್ನೋ ಪ್ರಶ್ನೆ ಬರೋದೇ ಆವಾಗ. ಇವನು ಯಾರು, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಇದನ್ನು ಹೇಳೋದಕ್ಕೋಸ್ಕರ ಏನೆಲ್ಲವನ್ನೂ ಹೇಳಿದ್ರು ಅವರು. ಆ ವಚನ ಒಂದು ತುಂಬ ಚರ್ವಣ ಆಗಿರುವಂಥ ವಚನ, ಎಲ್ಲರ ನಾಲಿಗೆಯಲ್ಲಿರುವಂಥ ವಚನ. ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಇವು ಆದರೆ ಇದು ಯಾವುದು ವಾಚ್ಯಾರ್ಥದಲ್ಲಿ ತಗೊಳ್ಬೇಕಾಗದಂಥ ವಚನಗಳೇ ಅಲ್ಲ ಇವು. ಈ ವಚನಗಳು ವಾಚ್ಯಾರ್ಥದಲ್ಲಿ ತಗೊಳ್ಬೇಕಾದ್ದಲ್ಲ. ವಾಚ್ಯಾರ್ಥ ಏನೂ ಇಲ್ಲ. ಅವರ ಒಂದು ತುಂಬ ಆತ್ಯಂತಿಕವಾದ ಒಂದು ಪ್ರಯತ್ನ, ನಾನು ನಿಮ್ಮವ ಅಂತ ಹೇಳೋದಕ್ಕೆ ಅವ್ರು ಮಾಡಿದಂಥ ಪ್ರಯತ್ನ. ಜನಿವಾರ ಕಿತ್ತೆಸೋದು ಹೋದರೂ ಅಲ್ಲಿಗೆ ಮುಗಿಲಿಲ್ಲ. ಅದರ ನಂತರ ಒಂದು ಹಂತದಲ್ಲೂ ಕೂಡ ನಾನು ತಳವರ್ಗದವನು, ನಾನು ನಿಮ್ಮವನು, ನಾನು ಅನ್ಯ ಅಲ್ಲ ನಾನು ಅಂತ ಹೇಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅಂತ. ಆ ಮಾರ್ಗದಲ್ಲಿ ಕಾರ್ಯತತ್ಪರರಾದ ಕವಿ ಸತೀಶ್ ಕುಲಕರ್ಣಿಯವರು ಅಂತ ಹೇಳೋದಕ್ಕೆ ಅಡ್ಡಿಲ್ಲ. ಅಂಥವರು ಅನೇಕರು ಇದ್ದಾಗಲೇ ನಮ್ಮ ಸಮಾಜ ಶಕ್ತಿಯುತವಾಗಿರೋದಕ್ಕೆ ಸಾಧ್ಯ ಆಗ್ತದೆ. ಅನೇಕ ಲೇಖನಗಳ ಶೀರ್ಷಿಕೆಗಳು ಬೇರೆ 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 ಹೆಸರುಗಳಿಂದ ಕವಿಯನ್ನು ಕರೆದಿದ್ದಾರೆ. ಕಟ್ಟುವ ಕವಿ ಅನ್ನುವಂಥದ್ದು ಒಂದು ಹೆಸರು, ಆದರೆ ಸಂತ ಕವಿ ಅಂತ ಹೇಳಿದ್ದಾರೆ, ಸಾಹಿತ್ಯದ ಸಂತ ಅಂತ ಹೇಳಿದ್ದಾರೆ, ಸಂಸ್ಕೃತಿಯ ಸಂತ ಅಂತ ಹೇಳಿದ್ದಾರೆ. ಸತೀಶ್ ಕುಲಕರ್ಣಿಯವರು ಹೂವಿಗೆ ಹೋಲಿಸಿದ್ದಾರೆ. ಹಾವೇರಿಯ ಹೊಕ್ಕಳಲ್ಲಿ ಅರಳಿದ ಹೂವು ಅಂತ ಹೇಳಿ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಕೆಂಪು ದಾಸವಾಳ, ಹಾವೇರಿಯಲ್ಲಿ ಅರಳಿದ ಕೆಂಪು ದಾಸವಾಳ. ಬಂಡಾಯದವರಿಗೆ ಹೂವಿನ ಬಗ್ಗೆ ಹೋಲಿಸಿದ್ರೆ ಅಷ್ಟು ಇಷ್ಟ ಆಗಲ್ಲ ಅಂತ ಕಾಣಿಸ್ತದೆ. ಹೂವಿನ ಬಗ್ಗೆ ಬಂಡಾಯದವರು ಸಾಮಾನ್ಯವಾಗಿ ತಮ್ಮನ್ನು ಹೋಲಿಸ್ಕೊಳ್ಳೋದಿಲ್ಲ. ಆ ಕೆಂಪು ಅನ್ನೋದು ಬರದೇ ಇದ್ದರೆ ಪ್ರಾಯಶಃ ಅದು ತೀರಾ ಸಾಮಾನ್ಯವಾದ ಶೀರ್ಷಿಕೆ ಆಗಿಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಅನೇಕ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಬನ್ನಿಯ ಮರದ ಹಾಗೆ ಅಂತ ಒಂದು ಕಡೆ ಸತೀಶ್ ಕುಲಕರ್ಣಿ ಅವ್ರನ್ನ ಹೇಳಿದ್ದಾರೆ. ಬರೀ ಶೀರ್ಷಿಕೆನಷ್ಟು ನೋಡ್ತಾ ಹೋದೆ ಬೇರೆ ಬೇರೆ ಲೇಖನಗಳು ಹೇಗೆ ಬಂದು ಅಂತ ಹೇಳ್ಕೊಂಡು. ಅದು ಏನೂ ಕೂಡ ಬೇರೆ ಮರಗಳು ಬೇರೆ ಏನನ್ನೂ ಬೆಳೆಯೋದಕ್ಕೆ ಬಿಡಲ್ವಂತೆ, ಅದು ಎಲ್ಲವನ್ನೂ ಬೆಳೆಯೋದಕ್ಕೆ ಬಿಡುತ್ತೆ ಅಂತನ್ನುವಂಥದ್ದು. ಆ ರೀತಿಯ ಗುಣಗಳಿವೆ ಸತೀಶ್ ಕುಲಕರ್ಣಿ ಅವರ ಆಪ್ತರು ಕಂಡಿದ್ದಾರೆ, ಆಪ್ತರು ಬರೆದಿದ್ದಾರೆ, ಕಂಡರಿಸಿದ್ದಾರೆ. ಹೇಗಿದ್ದರು ಸತೀಶ್ ಕುಲಕರ್ಣಿ ಕವಿಯಾಗಿ, ಹೇಗೆ ಸಾಹಿತ್ಯ
ಆಗಿ ಹೇಗೆ ಮತ್ತು ವ್ಯಕ್ತಿಯಾಗಿ ಅವರು ಹೇಗೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ 75 ಮತ್ತು 150 ಲೇಖನಗಳಲ್ಲಿ ಅವರ ಅಭಿಮಾನಿಗಳು, ಅವರ ಜೊತೆಗಿದ್ದವರು ಕಂಡರಿಸಿದ್ದಾರೆ. ನಾನು ಅವರನ್ನು ಕಂಡಿದ್ದು ಅವರ ಹಾಡಿನ ಮೂಲಕ ಅವರು ಪರಿಚಿತರು ಅಂತ ಆಗಲೇ ಹೇಳಿದೆ. ನಾನು ಕಟ್ಟತೆವ ಹಾಡು ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಅದರ ನಂತರ 8 ವರ್ಷದ ಹಿಂದೆ ಅಕ್ಕಿ ಆಲೂರಿನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆಯನ್ನು ಅವರು ವಹಿಸಿದ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಸಹೃದಯ ವ್ಯಕ್ತಿ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ಬಂಡಾಯದ ಲೇಖಕರು, ದಲಿತ ಸಾಹಿತ್ಯದ ಲೇಖಕರು ಎಲ್ಲರೂ ಕೂಡ ನಮ್ಮ ಬಳಗದವರೇ, ನಮ್ಮ ಆತ್ಮೀಯ ಬಳಗದವರೇ ಆಗಿರೋದ್ರಿಂದ ನನಗೆ ಸಾಮಾನ್ಯವಾದ ಪರಿಚಯ, ಅವರ ಬರಹಗಳ ಪರಿಚಯ ಮಾಡ್ಕೊಳ್ಳೋಕ್ಕೆ ನಾವು ಅವರ ತಲೆಮಾರಿನವರೇ ಆಗಬೇಕು ಅಂತಿಲ್ಲ. ನಾನೇನು ಬಹಳ ದೊಡ್ಡ ತಲೆಮಾರಿನ ಅಂತರ ಇರೋಳಲ್ಲ. ಪ್ರಾಯಶಃ ಒಂದು 10 ವರ್ಷ ಈ ಕಡೆಯಿಂದ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ನನ್ನ ಮೊದಲನೇ ಕವಿತೆ ಪ್ರಕಟ ಆಗಿದ್ದು 1986ರಲ್ಲಿ. ಆವಾಗಿನೂ ನಾನು ವಿದ್ಯಾರ್ಥಿನಿ. 86ನೇ ಇಸ್ವಿನಲ್ಲಿ ನನ್ನ ಮೊದಲನೇ ಕವಿತೆ ಪ್ರಕಟ ಆಗಿದ್ದು. ನನ್ನ ವಿದ್ಯಾರ್ಥಿನಿ ದೆಸೆಯಲ್ಲಿ ಪ್ರಕಟ ಆದ ಕವಿತೆ. ಅದರ ನಂತರ ನನಗೆ ಬಹುತೇಕ ಈ ಪ್ರಗತಿಪರ ಆಲೋಚನೆಗಳು ತುಂಬ ಹಿತವಾಗಿದ್ದವು. ಅದನ್ನು ಓದ್ತಿದ್ದೆ ನಾನು. ಅದಕ್ಕೆ ನಾನು ಹೇಳಿದೆ, ಕಟ್ಟುವ ಕವಿಗಳ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಸೇರಿಸ್ಕೊಳ್ಬೋದು. ನಮ್ಮನ್ನು ದಲಿತ, ಬಂಡಾಯ ಅಂತ ಗುರುತಿಸದಿದ್ದರೂ ಪರವಾಗಿಲ್ಲ, ಆದರೆ ಅದು ಬಂಡಾಯದ ತುಂಬ ಮುಖ್ಯವಾದ ಅಂಶ ಕಟ್ಟುವಂಥದ್ದು ಅಂತ ಹೇಳ್ತಾ, ಇವತ್ತು ಸತೀಶ್ ಕುಲಕರ್ಣಿ ಅವರಿಗೆ ಅಭಿನಂದನೆ ಸಲ್ಲಿಸೋ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋದಕ್ಕೊಂದು ಅವಕಾಶ ಆಯಿತು. ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗಲೂ ಒಂದು ಮಾತನ್ನು ಹೇಳ್ತೀನಿ, ನಾನು ರಜಾದಿನ ಇದ್ದರೆ ಮಾತ್ರ ಕರೀರಿ, ರಜಾದಿನ ಅಂದರೆ ಬರ್ತೀನಿ ಹೇಗಾದರೂ ಪ್ರಯತ್ನ ಪಟ್ಟು, ರಜಾದಿನ ಇಲ್ಲ ಅಂತಂದರೆ ನನಗೆ ಬರೋದಕ್ಕೆ ಕಷ್ಟ ಆಗ್ತದೆ ಅಂತ. ಆ ರಜಾದಿನದಲ್ಲೇ ಕಾರ್ಯಕ್ರಮ ಇದ್ದದ್ರಿಂದ ಸತೀಶ್ ಕುಲಕರ್ಣಿ ಅವರ ಬಗೆಗಿನ ಅಭಿಮಾನದಿಂದ, ಅವರ ಸಾಹಿತ್ಯದ ಕುರಿತ ಅಭಿಮಾನದಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗಾಯಿತು. ಈ ಕೃತಿಯನ್ನು ತುಂಬ ಅಚ್ಚುಕಟ್ಟಾಗಿ ಪ್ರಕಟ ಮಾಡಿದ್ದಾರೆ. ಈ ಮುಖಪುಟದಿಂದ ಹಿಡಿದು ಆ ಬಾಕ್ಸ್ ಬೈಂಡಿಂಗು ಮತ್ತು ಒಳಗಿನ ಲೇಖನಗಳು ತುಂಬ ಚೆನ್ನಾಗಿ ಬಂದಿವೆ. ಮುದ್ರಣ ದೋಷಗಳು ಕೂಡ ನಾನು ಮೇಲ್ನೋಟಕ್ಕೆ ನೋಡಿದ ಹಾಗೆ ತುಂಬ ಕಡಿಮೆ ಇಲ್ಲ ಅಂತ ಅಂದ್ಕೊಳ್ತೀನಿ. ತುಂಬ ಒಳ್ಳೆಯ ಒಂದು ಗ್ರಂಥವನ್ನು ಅವರಿಗೆ ಸಮರ್ಪಿಸಿದ್ದಕ್ಕೆ ಎಲ್ರಿಗೂ, ಸಂಪಾದಕ ಬಳಗದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ನಾನು ಒಂದು ಮಾತನ್ನು ಆವಾಗವಾಗ ಹೇಳ್ತಾ ಇದ್ದೆ, ಅವರ ಬಗ್ಗೆ 5 ನಿಮಿಷದ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿದರು. ಕಾಂಚನ ಅವರಿಗೆ ಅಭಿನಂದನೆಗಳನ್ನು ನಾವು ಮೊದಲು ಹೇಳಬೇಕು. ಸತೀಶ್ ಕುಲಕರ್ಣಿ ಶ್ರೀಮತಿ ಕಾಂಚನ ಅವರು ಇವತ್ತು ಅವರು ಈ ರೀತಿಯ ಒಂದು ಬದುಕೋದಕ್ಕೆ ಅನುವು ಮಾಡಿಕೊಟ್ಟವರು ಶ್ರೀಮತಿ ಕಾಂಚನ ಅವರು. ನೇಪಥ್ಯದಲ್ಲಿ ನಿಂತವರು, ನಾನು ನೇಪಥ್ಯದ ಧ್ವನಿಗಳು ಅಂತ ಹಿಂದೆ ಒಂದು ಲೇಖನ ಬರೆದಿದ್ದೆ. ಹಲವು ಸಾಹಿತಿಗಳ ಹಿನ್ನೆಲೆಯಲ್ಲಿರುವಂಥವ್ರು. ನಮ್ಮ ಸರ್ಜೋಣ್ಣನ ಹಿಂದೆ ಸುಮಾಕ ಇದ್ದಾರೆ. ಹಲವು ಸಾಹಿತಿಗಳ ಹಿಂದೆ ಯಾರಿರ್ತಾರೆ, ಅವರಿಗೆ ಪೂರಕವಾಗಿ ಪ್ರೇರಕವಾಗಿ ಕೆಲಸ ಮಾಡಿದವರು ಯಾರಿರ್ತಾರೆ. ಆ ಕೊಡುಗೆ ಏನಿದೆ ಸಾಹಿತ್ಯದ, ಅವ್ರದ್ದು ಒಬ್ಬರದ್ದೇ ಆಗಿರೋದಿಲ್ಲ, ಇಬ್ಬರದ್ದು ಆಗಿರ್ತದೆ. ಈ ಜಂಟಿ ಕೊಡುಗೆಗೆ ಕಾಂಚನ ಅವರನ್ನು ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ, ಮತ್ತು 100 ವರ್ಷ ಸಾಮಾನ್ಯ ಹೇಳುವಂಥದ್ದು, ಇನ್ನು ಶತಮಾನೋತ್ಸವ ಕೂಡ ನಾವೆಲ್ಲರೂ ಇದ್ದರೆ ನಾವು ಕೂಡ ಬಂದು ಭಾಗವಹಿಸುವಂಥ ಒಂದು ಅವಕಾಶ ನಮಗೆ ಲಭಿಸಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಮತ್ತು ಸತೀಶ್ ಕುಲಕರ್ಣಿ ಅವರಿಗೆ 75ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಶುಭಾಶಯಗಳು.